ಈ ವಿಡಿಯೋವನ್ನು ನೋಡ್ತಾ ಇರುವ ನಿಮ್ಮೆಲ್ಲರ ಮನೆಯಲ್ಲಿ ಖಂಡಿತವಾಗಿಯೂ ಕೂಡ ಯಾರಾದರೂ ಒಬ್ರು ಮಹಿಳೆಯರು ಇದ್ದೇ ಇರ್ತಾರೆ. ಅದು ನಿಮ್ಮ ತಾಯಿ ಆಗಿರ್ಲಿ, ತಂಗಿ ಆಗಿರ್ಲಿ, ಮಕ್ಕಳಾಗಿರ್ಲಿ ಅಥವಾ ಸೊಸೆಯಿಂದಿರಾಗಿರ್ಲಿ, ಅವರೆಲ್ಲರ ಸೇಫ್ಟಿಗಾಗಿ ನೀವೆಲ್ಲರೂ ಕೂಡ ಈ ವಿಡಿಯೋವನ್ನು ನೋಡೋದು ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಯಾವುದಾದ್ರೂ ಮೂಲಕ ನಿಮ್ಮ ಮಹಿಳೆಯರ ಮೇಲೆ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ನಡೆಯಬಹುದು. ಅಂತಹದೇ ಒಂದು ಸ್ಕ್ಯಾಮ್ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಈ ಕಥೆಯಲ್ಲಿ ಒಬ್ಬ ಡೆಲಿವರಿ ಹುಡುಗ ಒಬ್ಳು ಹುಡುಗಿಯಲ್ಲ, ಬದಲಾಗಿ 66 ಹುಡುಗಿಯರನ್ನು ಟ್ರ್ಯಾಪ್ ಮಾಡಿ ಅವರ ಕೆಟ್ಟ ಕೆಟ್ಟ ದೃಶ್ಯಗಳನ್ನು ಸೆರೆ ಹಿಡಿದು ದೈಹಿಕವಾಗಿ ಅವರನ್ನು ಉಪಯೋಗಿಸಿದ ರಿಯಲ್ ಸ್ಟೋರಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಕೆಳಗಿರುವಂತಹ ರೆಡ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ. ಈ ಡೆಲಿವರಿ ಬಾಯ್ ಮಾಡಿದಂತಹ ಮಹಿಳೆಯರ ವಿಡಿಯೋಸ್ಗಳ ಬಗ್ಗೆ ನೀವು ಕೇಳಿದ್ರೆ ಖಂಡಿತವಾಗಿಯೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. ಈ ಕಥೆಯನ್ನು ನೀವು ಕೇಳಿದ್ರೆ ಒಬ್ಬ ಡೆಲಿವರಿ ಬಾಯ್ ಕೂಡ ಈ ರೀತಿಯಾಗಿ ಮಹಿಳೆಯರನ್ನು ಬಳಸಬಹುದಾ, ಟ್ರ್ಯಾಪ್ ಮಾಡಬಹುದಾ ಎಂಬ ಒಂದು ಸಂಶಯ ನಿಮ್ಮಲ್ಲಿ ಖಂಡಿತವಾಗಿಯೂ ಕೂಡ ಮೂಡ್ತದೆ. ಆ ವಿಡಿಯೋಸ್ಗಳಲ್ಲಿ ಕೆಲವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈತ ಹರಿಯಬಿಟ್ಟಿದ್ದ. ಈ ಡೆಲಿವರಿ ಬಾಯ್ ಕತೆ ಪ್ರಾರಂಭವಾಗುವುದು 2020 ಡಿಸೆಂಬರ್ 20 ಪಶ್ಚಿಮ ಬಂಗಾಳದ ಹೋಗ್ಲಿ ಎಂಬ ಒಂದು ಸಿಟಿಯಲ್ಲಿ. ಈ ಒಂದು ಏರಿಯಾ ಶ್ರೀಮಂತರು ಮಾತ್ರ ವಾಸಿಸುವಂತಹ ಒಂದು ಪ್ರದೇಶವಾಗಿತ್ತು. ಹಾಗೆ ಇಲ್ಲಿ ವಾಸಿಸುತ್ತಿದ್ದ ಒಂದು ಕುಟುಂಬದಲ್ಲಿ ಒಬ್ಬ ಶ್ರೀಮಂತ ಉದ್ಯಮಿ ಇರ್ತಾನೆ. ಆತನಿಗೆ ಒಂದು ತುರ್ತು ಕೆಲಸದ ಸಲುವಾಗಿ ಆತ ವಿದೇಶಕ್ಕೆ ಪ್ರಯಾಣ ಹೋಗ್ತಾನೆ. ಈ ಸಂದರ್ಭದಲ್ಲಿ ಆತನ ಮನೆಯಲ್ಲಿ ಆತನ ಹೆಂಡತಿ ಮತ್ತು ಮಗು ಮಾತ್ರ ವಾಸಿಸಿರುತ್ತದೆ. ಹೀಗಿರುವಾಗ ಒಂದು ದಿನ ಆ ಮಹಿಳೆಯ ಮಗುವಿನ ಹುಟ್ಟು ಹಬ್ಬ ಬರುತ್ತೆ ಮತ್ತು ಈ ಹುಟ್ಟು ಹಬ್ಬವನ್ನು ಆಚರಿಸಲು ಆ ಮಹಿಳೆಗೆ ಹೊರಗೆ ಹೋಗಿ ತಯಾರಿ ಮಾಡುವಷ್ಟು ಎಜುಕೇಶನ್ ಅವರಲ್ಲಿ ಇರುವುದಿಲ್ಲ. ಆದ್ರಿಂದ ಆಕೆ ಆನ್ಲೈನ್ನಲ್ಲಿ ಒಂದು ಆನ್ಲೈನ್ ಆ್ಯಪ್ ಮೂಲಕ ಕೇಕ್ ಅನ್ನು ಆರ್ಡರ್ ಮಾಡ್ತಾರೆ ಮತ್ತು ಹುಟ್ಟು ಹಬ್ಬಕ್ಕೆ ಆಚರಿಸಲು ಬೇಕಾದಂತಹ ಎಲ್ಲ ವಸ್ತುಗಳನ್ನು ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಿದ 45 ನಿಮಿಷದ ಒಳಗೆ ಒಬ್ಬ ಡೆಲಿವರಿ ಬಾಯ್ ಅವರ ಮನೆಗೆ ಬರ್ತಾರೆ. ಅವರ ಹೆಸರು ವಿಶಾಲ್ ವರ್ಮಾ ಎಂದಾಗಿತ್ತು. ನೋಡ್ಲಿಕ್ಕೆ ತುಂಬಾ ಡೀಸೆಂಟ್ ಹಾಗೆ ಕಾಣ್ತಾನೆ. ಬಹಳ ಬಡ ಕುಟುಂಬಕ್ಕೆ ಸೇರಿದವನಾಗಿದ್ದ. ಹಾಗೆ ಆತ ಆ ಮಹಿಳೆಯ ಮನೆಗೆ ಹೋದ ನಂತರ ಆತ ಮನೆಯ ಬೆಲ್ಲನ್ನು ಹೊಡಿತಾನೆ. ಆ ಮಹಿಳೆ ಬಾಗಿಲು ತೆಗೆಯುತ್ತಾರೆ. ಈ ಸಂದರ್ಭದಲ್ಲಿ ಈ ವಿಶಾಲ್ ಆ ಮಹಿಳೆಯನ್ನು ನೋಡ್ತಾನೆ. ಆಗ ಆ ಡೆಲಿವರಿ ಬಾಯ್ ವಿಶಾಲ್ ಯೋಚನೆ ಮಾಡ್ತಾನೆ, ಇವಳು ಬಹಳ ಸುಂದರವಾದಂತಹ ಮಹಿಳೆ. ಈ ಸಂದರ್ಭದಲ್ಲಿ ಆತನ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟುತ್ತೆ, ಹೇಗಾದರೂ ಮಾಡಿ ಆಕೆಯನ್ನು ಪಟಾಯಿಸಬೇಕು ಅಂತ. ಅದಕ್ಕೆ ಅವನು ಏನ್ ಮಾಡಿದ ಅಂದ್ರೆ ಬಹಳ ಆಯಾಸದಿಂದ ಆ ಮಹಿಳೆಯ ಜೊತೆ ಅವನು ಹೇಳ್ತಾನೆ, ನಾನು ಬೆಳಗ್ಗೆಯಿಂದ ಡೆಲಿವರಿ ಮಾಡ್ತಾ ಇದ್ದೀನಿ, ನನಗೆ ಬಾಯಾರಿಕೆ ಆಗ್ತಾ ಇದೆ, ದಯವಿಟ್ಟು 1 ಲೋಟ ನೀರು ಕೊಡ್ತೀರಾ ಎಂದು. ಆಗ ಆ ಮಹಿಳೆ, ನೀನು 2 ನಿಮಿಷ ಇಲ್ಲಿ ವೇಟ್ ಮಾಡು, ನಾನು ಒಳಗೆ ಹೋಗಿ ನೀರು ತರ್ತಾನೆ ಅಂತ ಹೇಳಿ ಒಳಗೆ ಹೋಗ್ತಾಳೆ. ಈ ರೀತಿಯಾಗಿ ಅವನು ಆ ಮಹಿಳೆಗೆ ನಾನೊಬ್ಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಹಾಗೂ ನನಗೆ ಹಣದ ತುಂಬಾ ಅವಶ್ಯಕತೆ ಇದೆ ಎಂಬ ರೀತಿಯಲ್ಲಿ ಬಿಂಬಿಸುವ ಹಾಗೆ ಮಾಡ್ತಾನೆ. ಇದಾದ 1 ನಿಮಿಷದ ಒಳಗೆ ಆ ಮಹಿಳೆ ನೀರು ತೆಕೊಂಡು ಬರ್ತಾರೆ. ನೀರು ಕೊಟ್ಟಾಗ ಅದನ್ನು ಕುಡಿದ ನಂತರ ಆ ಮಹಿಳೆಯ ಜೊತೆ ಆ ಡೆಲಿವರಿ ಬಾಯ್ ಹೇಳ್ತಾನೆ, ಮೇಡಮ್, ನಿಮ್ಮ ಮಗಳ ಹುಟ್ಟು ಹಬ್ಬ ಇವತ್ತು, ಅವರಿಗೆ ನನ್ನ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳಿ. ಈ ಮಾತು ಕೇಳಿದ ಆ ಒಂದು ಲೇಡೀಸಿಗೆ ತುಂಬಾ ಖುಷಿ ಆಗುತ್ತೆ. ಅದಾದ ನಂತರ ಆ ಡೆಲಿವರಿ ಬಾಯ್ ವಿಶಾಲ್ ಆ ಮಹಿಳೆಯ ಜೊತೆ ಕೇಳ್ತಾರೆ, ಮೇಡಮ್, ನಾನು ಡೆಲಿವರಿ ಮಾಡ್ತಾ ಇದ್ದೀನಿ, ನನ್ನ ಒಂದು ಸಣ್ಣ ಕೆಲಸವನ್ನು ನೀವು ಮಾಡಿ, ಇದರಿಂದ ನನಗೆ ತುಂಬಾ ಪ್ರಯೋಜನವಾಗಲಿಕ್ಕಿದೆ. ಈ ಮಾತನ್ನು ಕೇಳಿದ ಮಹಿಳೆ ಆಗಬಹುದು ಎಂದು ಹೇಳ್ತಾರೆ. ವಿಶಾಲ್ ಹೇಳ್ತಾನೆ, ನಾನು ಹೋದ ನಂತರ ನಿಮಗೆ ಒಂದು ಫೀಡ್ಬ್ಯಾಕಿಗೋಸ್ಕರ ಒಂದು ಕಾಲ್ ಬರ್ಬೋದು, ನನ್ನ ಹೆಸರು ವಿಶಾಲ್ ವರ್ಮಾ ಅಂತ ಹೇಳುವ ಮೂಲಕ ನೀವು ನನಗೆ 5 ಸ್ಟಾರ್ಗಳನ್ನು ಕೊಡಿ ಎಂದು. ಆದ್ರಿಂದ ನನ್ನ ರೇಟಿಂಗ್ ಕೂಡ ಹೆಚ್ಚಾಗುತ್ತೆ ಮತ್ತು ನನಗೆ ಕಂಪನಿಯಲ್ಲಿ ಇನ್ಸೆಂಟಿವ್ ಸಿಗುತ್ತೆ, ಅದರ ಜೊತೆಗೆ ನನಗೆ ಆದಾಯವು ಕೂಡ ಹೆಚ್ಚಾಗುತ್ತೆ ಎಂದು. ಈ ಸಂದರ್ಭದಲ್ಲಿ ಆಕೆಗೆ ಅನಿಸುತ್ತೆ, ಈತ ತುಂಬಾ ಬಡವನಾಗಿದ್ದಾನೆ, ಈ ರೀತಿ ಮಾಡುವುದರಿಂದ ಆತನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ತೀರ್ಮಾನ ಮಾಡಿ ಆಕೆ ಓಕೆ ಅನ್ನುತ್ತಾಳೆ. ನೀವೆಲ್ಲರೂ ಸಾಮಾನ್ಯವಾಗಿ ಮಾಡಿರಬಹುದು, ಕೆಲವೊಮ್ಮೆ ಡೆಲಿವರಿ ಬಾಯ್ ನನಗೆ 5 ಸ್ಟಾರ್ ಕೊಡಿ ಅಂತ ಹೇಳಿದಾಗ ನೀವು ಕೊಡ್ತೀರಲ್ವಾ, ಅದೇ ರೀತಿಯಲ್ಲಿ ಆ ಮಹಿಳೆಯು ಕೂಡ ಯೋಚನೆ ಮಾಡ್ತಾಳೆ. ಆದರೆ ವಿಶಾಲ್ ಮನದಲ್ಲಿ ಬೇರೆಯೇ ಆಲೋಚನೆ ಇತ್ತು ಎಂಬುದು ಆ ಮಹಿಳೆಗೆ ಗೊತ್ತಾಗಿರಲಿಲ್ಲ. ಯಾಕೆಂದ್ರೆ ಅದೇ ಸಂದರ್ಭದಲ್ಲಿ ಆತ ಒಂದು ಅತಿ ದೊಡ್ಡ ಪ್ಲಾನ್ ಮಾಡಿಬಿಟ್ಟಿದ್ದ. ನಂತರ ವಿಶಾಲ್ ಆಕೆಯಲ್ಲಿ, ದಯವಿಟ್ಟು ನಿಮ್ಮ ನಂಬರ್ ಅನ್ನು ಕೊಡಿ ಎಂದು ಕೇಳ್ತಾನೆ. ಈ ನಂಬರ್ ತೆಗೆದುಕೊಂಡು ಹೋಗಿ ನನ್ನ ಕಂಪನಿಗೆ ನಾನು ಕೊಡ್ತೇನೆ, ಅವರು ನಿಮಗೆ ಕಾಲ್ ಮಾಡ್ತಾರೆ ಎಂದು ಕೇಳಿದಾಗ ಆ ಮಹಿಳೆ ಆಕೆಯ ನಂಬರ್ ಅನ್ನು ವಿಶಾಲ್ಗೆ ಕೊಡ್ತಾರೆ. ಆ ಮಹಿಳೆ ಅತಿ ಹೆಚ್ಚಾಗಿ ಹೊರಗಡೆ ಹೋಗದ ಕಾರಣ, ಅಷ್ಟೇನು ಎಜುಕೇಶನ್ ಇಲ್ಲದ ಕಾರಣ ಅವಳಿಗೆ ಗೊತ್ತಿರಲಿಲ್ಲ ಅಪರಿಚಿತ ವ್ಯಕ್ತಿಗಳಿಗೆ ನಂಬರ್ ಅನ್ನು ಕೊಡಬಾರದು ಎಂದು. ಆಕೆ ವಿಶಾಲ್ ವರ್ಮನಿಗೆ ತನ್ನ ನಂಬರ್ ಅನ್ನು ಕೊಡ್ತಾರೆ. ನಂಬರ್ ಅನ್ನು ತೆಗೆದುಕೊಂಡು
ತೆಗೆದುಕೊಂಡು ವಿಶಾಲ್ ಅಲ್ಲಿಂದ ಹೊರಟು ಹೋಗ್ತಾನೆ. ಅದಾದ 2 ದಿನದ ನಂತರ ಒಂದು ಅನ್ನೋನ್ ನಂಬರ್ ಇಂದ ಆ ಮಹಿಳೆಗೆ ಒಂದು ವಿಡಿಯೋ ಕಾಲ್ ಬರುತ್ತೆ. ಆಕೆ ಆ ಕರೆಯನ್ನು ಸ್ವೀಕರಿಸ್ತಾರೆ. ಆಕೆ ಥಿಂಕ್ ಮಾಡಿರ್ಬೋದು ಈ ನಂಬರ್ ಆಕೆಯ ಯಾರದು ಕುಟುಂಬದ ವ್ಯಕ್ತಿ ಮಾಡಿದ್ದಾರೆ ಎಂದು. ಕಾಲ್ ತೆಗೆದ ತಕ್ಷಣ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಕಾಣಲು ಸಿಗ್ತಾನೆ. ಆತ ಒಂದು ಕಾಲ್ ಸೆಂಟರ್ ನಲ್ಲಿ ಕುತ್ಕೊಂಡಿದ್ದ. ಆತ ಹೇಳ್ತಾನೆ, ಮೇಡಮ್ ನಾನು ಈ ಆಪ್ ನಿಂದ ಕಾಲ್ ಮಾಡ್ತಾ ಇದ್ದೀನಿ. ನೀವು 2 ದಿನಗಳ ಹಿಂದೆ ಒಂದು ಕೇಕ್ ಅನ್ನು ಆರ್ಡರ್ ಮಾಡಿದ್ದೀರಿ. ಅದನ್ನು ಡೆಲಿವರಿ ಮಾಡಲು ವಿಶಾಲ್ ವರ್ಮಾ ಎಂಬ ಒಬ್ಬ ವ್ಯಕ್ತಿ ಬಂದಿದ್ದ. ನೀವು ದಯವಿಟ್ಟು ಆ ಡೆಲಿವರಿ ಬಗ್ಗೆ ನಿಮ್ಮ ರೇಟಿಂಗ್ ಅನ್ನು ಕೊಡಬಹುದೇ ಎಂದು. ಆ ಮಹಿಳೆ ವಿಡಿಯೋ ಕಾಲ್ ನಲ್ಲಿ ಅವತ್ತು ಬಂದಿದ್ದಂತಹ ವ್ಯಕ್ತಿ ತುಂಬಾ ಒಳ್ಳೆಯವನಾಗಿದ್ದ. ಆತನ ಬಿಹೇವಿಯರ್ ತುಂಬಾ ಚೆನ್ನಾಗಿತ್ತು. ಆತನಿಗೆ ನಾನು 5 ಸ್ಟಾರ್ ಅನ್ನು ಕೊಡ್ತೇನೆ ಅಂತ ಕಾಲ್ ಅಲ್ಲಿ ಹೇಳ್ತಾರೆ. ಇದಾದ ನಂತರ ಆ ಒಂದು ಕರೆ ಕಟ್ ಆಗುತ್ತೆ. ಆದ್ರೆ ಇದಾದ 3 ದಿನದ ನಂತರ ಆ ಮಹಿಳೆಗೆ ವಾಟ್ಸ್ಆಪ್ ನಲ್ಲಿ ಒಂದು ವಿಡಿಯೋ ಬರುತ್ತೆ. ಈ ವಿಡಿಯೋವನ್ನು ನೋಡಿ ಆಕೆಗೆ ತುಂಬಾ ಶಾಕ್ ಆಗುತ್ತೆ. ಯಾಕಂದ್ರೆ ಆ ವಿಡಿಯೋದೊಳಗೆ ಆ ಮಹಿಳೆ ತನ್ನ ಇಡೀ ಜೀವನದಲ್ಲಿ ತನ್ನ ಗಂಡನಿಗೆ ಬಿಟ್ಟು ಬೇರೆ ಯಾವುದೇ ಒಬ್ಬ ವ್ಯಕ್ತಿಯ ಜೊತೆ ಮಾಡದೇ ಇದ್ದ. ಅಂದ್ರೆ ಆ ವಿಡಿಯೋದಲ್ಲಿ ಆ ಮಹಿಳೆಯ ಮುಖ ಯಾವುದೋ ಒಂದು ಹುಡುಗಿಯ ನಗ್ನ ವಿಡಿಯೋ ಜೊತೆ ಲಿಂಕ್ ಮಾಡಿದ ಹಾಗಿತ್ತು. ಇದನ್ನು ನೋಡಿದ ಆಕೆ ಅಳುತ್ತಾಳೆ. ಅರ್ಥ ಆಗ್ಲಿಲ್ಲ ನನ್ನ ಜೊತೆ ಈ ಘಟನೆ ಹೇಗೆ ನಡೆಯಿತು ಎಂದು. ತಕ್ಷಣ ತನ್ನ ಮೈಂಡ್ ನಲ್ಲಿ ಅನೇಕ ವಿಚಾರಗಳು ನಡೆಯಲು ಪ್ರಾರಂಭವಾಗುತ್ತೆ. ಆಕೆ ಭಯಗೊಳ್ಳುತ್ತಾರೆ. ನನ್ನ ಗಂಡನಿಗೆ ಈ ವಿಷಯ ಗೊತ್ತಾದ್ರೆ ಆತ ತನ್ನೊಂದಿಗೆ ಜಗಳ ಮಾಡ್ತಾನೆ ಮತ್ತು ನನ್ನ ಪತಿ ನಾನು ಹೋದ ನಂತರ ನನ್ನ ಪತ್ನಿ ಬೇರೆಯವರ ಜೊತೆ ದೈಹಿಕ ಸಂಪರ್ಕ ಮಾಡಿದ್ದಾರೆ ಎಂದು ಯೋಚನೆ ಮಾಡಬಹುದು ಎಂಬ ಒಂದು ಭಯ ಆಕೆಯಲ್ಲಿ ಹುಟ್ಟುತ್ತೆ. ಈ ಭಯದಿಂದ ಈ ವಿಷಯವನ್ನು ತನ್ನ ಗಂಡ ಹಾಗೂ ಯಾರ ಜೊತೆಯೂ ಕೂಡ ಆಕೆ ಹಂಚಿಕೊಳ್ಳುವುದಿಲ್ಲ. ಆದರೆ ಆಕೆಯ ಮನಸ್ಸಿನಲ್ಲಿ ಒಂದು ವಿಷಯ ಹುಟ್ಟುತ್ತೆ. ನಾನು ಯಾವಾಗ ಆ ಡೆಲಿವರಿ ಬಾಯ್ ರೇಟಿಂಗ್ ಕೊಡುವ ವಿಡಿಯೋ ಕಾಲ್ ತೆಗೆದೆ ಅಲ್ಲಿಂದಲೇ ಈ ರೀತಿಯ ವಿಡಿಯೋ ಇವರು ಮಾಡಿರಬಹುದು ಎಂದು ಆಕೆಯ ಮನಸ್ಸಿನಲ್ಲಿ ಸಂಶಯ ಹುಟ್ಟುತ್ತೆ. ತಕ್ಷಣವೇ ಆಕೆ ವಿಶಾಲ್ ವರ್ಮನಿಗೆ ಕಾಲ್ ಮಾಡ್ತಾರೆ. ಮೊದಲು ವಿಶಾಲ್ ವರ್ಮಾ ಕಾಲ್ ತೆಗೆಯುವುದಿಲ್ಲ. 3 ದಿನದ ನಂತರ ವಿಶಾಲ್ ವರ್ಮಾ ಕಾಲ್ ತೆಗೆಯುತ್ತಾರೆ. ಆ ಮಹಿಳೆ ಎಲ್ಲಾ ವಿಚಾರಗಳನ್ನು ವಿಶಾಲ್ ವರ್ಮನ ಜೊತೆ ಹೇಳಿಕೊಳ್ತಾಳೆ. ಈ ಸಂದರ್ಭದಲ್ಲಿ ವಿಶಾಲ್ ವರ್ಮನ ಇನ್ನೊಂದು ಕೆಟ್ಟ ಮುಖ ಈ ಮಹಿಳೆಗೆ ಗೊತ್ತಾಗುತ್ತೆ. ಆತ ನಗಲು ಪ್ರಾರಂಭ ಮಾಡ್ತಾನೆ ಮತ್ತು ಆ ಮಹಿಳೆಗೆ ಹೇಳ್ತಾನೆ, ನಿಮ್ಮ ಈ ವಿಡಿಯೋ ಮಾಡಿದ್ದು ನಾನೇ. ನೀವು ನನ್ನ ವಿಚಾರಗಳನ್ನು ಕೇಳಿಲ್ಲ ಅಂದ್ರೆ ನಾನು ಈ ವಿಡಿಯೋಗಳನ್ನು ವೈರಲ್ ಮಾಡ್ತೇನೆ ಮತ್ತು ಈ ವಿಡಿಯೋವನ್ನು ನಿಮ್ಮ ಗಂಡನಿಗೂ ಕಳುಹಿಸುತ್ತೇನೆ ಎಂದು. ಇದನ್ನು ಕೇಳಿದ ಮಹಿಳೆ ತುಂಬಾ ಅಳುತ್ತಾಳೆ, ಭಯಗೊಳ್ಳುತ್ತಾರೆ ಮತ್ತು ಹೇಳ್ತಾರೆ, ದಯವಿಟ್ಟು ಈ ರೀತಿಯಾಗಿ ಮಾಡಬೇಡಿ, ನನ್ನ ಜೀವನ ಹಾಳಾಗುತ್ತೆ. ಆ ಕಡೆಯಿಂದ ವಿಶಾಲ್ ಹೇಳ್ತಾನೆ, ನಿಮಗೆ ಈ ವಿಡಿಯೋ ವೈರಲ್ ಆಗಬಾರ್ದು ಎಂಬ ಒಂದು ಆಸೆ ಇದ್ರೆ ನೀವು ನಾನು ಹೇಳಿದ ಎಲ್ಲಾ ವಿಚಾರಗಳನ್ನು ಮಾಡಬೇಕು. ಈ ವಿಷಯವನ್ನು ಕೇಳಿದ ಆಕೆ ಭಯಗೊಂಡು ಹಾ ಅಂತ ಹೇಳ್ತಾಳೆ. ಆಕೆ ಹೇಳುತ್ತಾಳೆ, ನೀನು ಹೇಳಿದ ಎಲ್ಲಾ ವಿಷಯಗಳನ್ನು ನಾನು ಹಾಗೇನೆ ಮಾಡುತ್ತೇನೆ ಅಂತ. ಆಗ ವಿಶಾಲ್ ವರ್ಮಾ, ನಿಮ್ಮ ಮನೆಯಲ್ಲಿ ಯಾರು ಇರುವುದಿಲ್ವೋ ಅವಾಗ ನೀನು ನನಗೆ ಕರೆ ಮಾಡಬೇಕು, ಅದೇ ನಿನ್ನ ಕೆಲಸ ಮತ್ತು ನಾನು ನಿನ್ನ ಮನೆಗೆ ಬರ್ತೇನೆ. ಈ ಸಂದರ್ಭದಲ್ಲಿ ಆಕೆಯ ಗಂಡ ಮನೆಗೆ ಬಂದು ಬೇರೆ ಕೆಲಸದ ಮೇಲೆ ಹೊರಗೆ ಹೋಗಿರ್ತಾರೆ. ಅವಾಗ ಈ ಮಹಿಳೆ ವಿಶಾಲ್ ವರ್ಮನನ್ನು ಕರೆ ಮಾಡಿ ಹೇಳ್ತಾಳೆ, ನನ್ನ ಮನೆಯಲ್ಲಿ ಯಾರು ಇಲ್ಲ, ನೀನು ಬಾ ಎಂದು. ಇದಾದ 1 ಗಂಟೆಯಲ್ಲಿ ವಿಶಾಲ್ ವರ್ಮಾ ಆಕೆಯ ಮನೆಗೆ ಬರ್ತಾನೆ. ಆದ್ರೆ ಈ ಸಂದರ್ಭದಲ್ಲಿ ಆತ ಒಬ್ಬನೇ ಬರುವುದಿಲ್ಲ, ಬದಲಾಗಿ ಆತನ ಜೊತೆ ಆತನ ಸ್ನೇಹಿತ, ಈ ಪ್ಲಾನ್ ನ 2ನೇ ಮಾಸ್ಟರ್ ಮೈಂಡ್ ಸುಮಂತ್ ಮಂಡೇಲ್ ಕೂಡ ಬರ್ತಾನೆ. ಈತ ವಿಶಾಲ್ ವರ್ಮನ ತುಂಬಾ ಕ್ಲೋಸ್ ಸ್ನೇಹಿತನಾಗಿರ್ತಾನೆ. ಇಬ್ಬರು ಆಕೆಯ ಮನೆಗೆ ಹೋಗ್ತಾರೆ. ಈಕೆ ಇಬ್ಬರನ್ನು ನೋಡಿ ತುಂಬಾ ಅಳುತ್ತಾಳೆ. ಆಕೆ ಹೇಳುತ್ತಾಳೆ, ದಯವಿಟ್ಟು ನನ್ನ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಿ, ನಾನು ನೀವು ಹೇಳುವ ಎಲ್ಲಾ ವಿಚಾರಗಳನ್ನು ಕೇಳ್ತೇನೆ ಎಂದು. ಆಗ ವಿಶಾಲ್ ವರ್ಮಾ, ನಾನು ಇವಾಗ ನಿನ್ನಲ್ಲಿ ಏನೇನು ಹೇಳುತ್ತೀನಿ ಅದನ್ನೆಲ್ಲ ನೀನು ಒಂದು ಬಾರಿಯೂ ಕೂಡ ನನ್ನಲ್ಲಿ ಇಲ್ಲ ಎಂದು ಹೇಳಬಾರದು. ಆ ಹುಡುಗಿ ಓಕೆ ಅಂತಾಳೆ. ನಂತರ ಈ ಇಬ್ಬರು ಬೆಡ್ರೂಮಿಗೆ ಹೋಗ್ತಾರೆ. ವಿಶಾಲ್ ವರ್ಮಾ ಮತ್ತು ಸುಮಂತ್ ಮಂಡೇಲ್ ಆಕೆಯ ಜೊತೆ ದೈಹಿಕವಾಗಿ ಸಂಪರ್ಕ ಬೆಳೆಸ್ತಾರೆ. ನಂತರ ಆ ವಿಡಿಯೋವನ್ನು ಅವರ ಮೊಬೈಲ್ನಿಂದ ಡಿಲೀಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಮಹಿಳೆಗೆ ಅನಿಸುತ್ತೆ, ಇವಾಗ ನಾನು ಈ ಟ್ರ್ಯಾಪ್ನಿಂದ ಹೊರಗೆ ಬಂದಿದ್ದೀನಿ. ಎಲ್ಲ ಮುಗಿದ ಮೇಲೆ ಭಯದಿಂದ ಆ ಮಹಿಳೆ ವಿಶಾಲ್ ಜೊತೆ ಹೇಳ್ತಾರೆ, ನಿನ್ನ ಕೆಲಸ ಎಲ್ಲ ಆಗಿದೆ ಅಲ್ವಾ, ನೀನು ನನ್ನ ಮನೆಯಿಂದ ಹೊರಗೆ ಹೋಗು, ಯಾಕೆಂದ್ರೆ ನನ್ನ ಗಂಡ ಇಲ್ಲಿಗೆ ಬಂದ್ರೆ ಎಲ್ಲ ವಿಷಯ ಅವನಿಗೆ ಗೊತ್ತಾಗಬಹುದು. ನಂತರ ಸುಮನ್ ಮತ್ತು ವಿಶಾಲ್ ಅಲ್ಲಿಂದ ಹೋಗ್ತಾರೆ. ಇದಾದ ಕೆಲವು ದಿನಗಳ ನಂತರ ಆ ಮಹಿಳೆಯ ಮನಸ್ಸಿನಲ್ಲಿ ತುಂಬಾ ವಿಚಾರಗಳು ಒಳೆಯುತ್ತದೆ. ಮತ್ತೆ ಆಕೆ ಯೋಚನೆ ಮಾಡಲು ಪ್ರಾರಂಭಿಸ್ತಾಳೆ, ನನ್ನ ವಿಡಿಯೋಸ್ಗಳು ಎಲ್ಲ ಡಿಲೀಟ್ ಆಗಿರಬಹುದಲ್ವಾ, ಇನ್ನು ಮುಂದೆ ನಾನು ಯಾವುದೇ ಡೆಲಿವರಿ ಬಾಯ್, ಯಾವುದೇ ವ್ಯಕ್ತಿಯ ಟ್ರ್ಯಾಪಿಗೆ ಒಳಗಾಗುವುದಿಲ್ಲ. ಈ ಸಂದರ್ಭದಲ್ಲಿ ಈ ಕತೆಗೆ ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ. ಯಾವಾಗ 1 ವಾರ ಆಗುತ್ತೆ, ಆಕೆಯ ವಾಟ್ಸ್ಆಪ್ ನಲ್ಲಿ ಮತ್ತೆ ಒಂದು ವಿಡಿಯೋ ಬರುತ್ತೆ. ಇವಾಗ ಈ ವಿಡಿಯೋವನ್ನು ನೋಡಿದ ಆ ಮಹಿಳೆ ಮೊದಲಿಗಿಂತಲೂ ಹೆಚ್ಚಾಗಿ ಶಾಕ್ ಆಗ್ತಾಳೆ.
ಯಾಕೆಂದ್ರೆ ಆ ವಿಡಿಯೋದೊಳಗೆ ಆ ಹುಡುಗಿಯ ನಿಜವಾದ ವಿಡಿಯೋ ಆಗಿತ್ತು. ಯಾವಾಗ ವಿಶಾಲ್ ಮತ್ತು ಸುಮಂತ್ ತಮ್ಮ ಮನೆಗೆ ಬಂದು ದೈಹಿಕವಾಗಿ ಸಂಪರ್ಕ ಬೆಳೆಸಿದ್ರು ಅದೇ ವಿಡಿಯೋ ಅದಾಗಿತ್ತು. ಈ ವಿಡಿಯೋ ನೋಡಿದ 10 ನಿಮಿಷದ ನಂತರ ಆ ಮಹಿಳೆಗೆ ಮತ್ತೊಂದು ಕರೆ ಬರುತ್ತೆ. ಅದರಲ್ಲಿ ಆ ಕಡೆಯಿಂದ ವಿಶಾಲ್ ಹೇಳ್ತಾನೆ, ನನ್ನ ಎಲ್ಲಾ ವಿಷಯಗಳನ್ನು ನೀನು ಕೇಳಬೇಕು. ನೀನು ನೋಡಿದ ಮೊದಲ ವಿಡಿಯೋ ಅದು ಫೇಕ್ ಆಗಿತ್ತು, ಆದರೆ ಇವಾಗ ನನ್ನಲ್ಲಿ ನಿನ್ನ ನಿಜವಾದ ವಿಡಿಯೋ ಇದೆ. ಇವಾಗ ನೀನು ನಾನು ಹೇಳಿದ ಎಲ್ಲಾ ವಿಷಯಗಳನ್ನು ಮಾಡಬೇಕು. ನಾನು ಯಾವಾಗ ನಿನ್ನನ್ನು ಕರೆಯುತ್ತೀನಿ ಆವಾಗ ನೀನು ನನ್ನ ಜೊತೆ ಬರಬೇಕು ಮತ್ತು ನನ್ನ ಜೊತೆ ನೀವು ಎಲ್ಲಾ ವಿಚಾರಗಳನ್ನು ಮಾಡಬೇಕು. ಈ ಮಹಿಳೆ ಅದನ್ನು ಕೇಳಿದ ನಂತರ ತುಂಬಾ ಅಳುತ್ತಾಳೆ ಮತ್ತು ವಿಶಾಲ್ ವರ್ಮನ ಜೊತೆ ಹೇಳುತ್ತಾಳೆ, ದಯವಿಟ್ಟು ಈ ರೀತಿಯಾಗಿ ಮಾಡಬೇಡ. ಆದರೆ ವಿಶಾಲ್ ವರ್ಮ ಯಾವುದೇ ಒಂದು ವಿಚಾರವನ್ನು ಕೇಳಲು ತಯಾರು ಇರುವುದಿಲ್ಲ. ಮತ್ತು ಈ ಕಾಲ್ ಕಟ್ ಆದ ನಂತರ ವಿಶಾಲ್ ವರ್ಮ ಸುಮನ್ ಮಂಡೇಲಾ ಈ ಮಹಿಳೆಯ ಜೊತೆ ದೈಹಿಕವಾಗಿ ಸಂಪರ್ಕವನ್ನು ಬೆಳೆಸ್ತಾರೆ. ಆಕೆ ಮನಸ್ಸು ಇಲ್ಲದಿದ್ರೂ ಮಾಡಬೇಕಾಗುತ್ತದೆ, ಯಾಕೆಂದ್ರೆ ಆಕೆಯ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತಾರೆ ಎಂಬ ಭಯ ಆಕೆಯಲ್ಲಿ ಹುಟ್ಟಿರುತ್ತೆ. ಆಕೆ ಮನಸ್ಸು ಇಲ್ಲದಿದ್ರೂ ಆಕೆ ಮಾಡಬೇಕಾಗುತ್ತದೆ, ಯಾಕೆಂದ್ರೆ ನನ್ನ ವಿಡಿಯೋ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತಾರೆ ಎಂಬ ಭಯ ಆಕೆಯಲ್ಲಿ ಹುಟ್ಟಿರುತ್ತೆ. ಇದಾದ ಕೆಲವು ದಿನಗಳ ನಂತರ ಅವರ ಕಾಟ ತಾಳಲಾರದೆ ಆ ಮಹಿಳೆ ಒಂದು ಡಿಸಿಷನ್ ತೆಗಿತಾರೆ. ಯಾರಿಗೂ ಏನು ಹೇಳದೆ ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ನಡೆದ ಎಲ್ಲಾ ವಿಷಯವನ್ನು ಪೊಲೀಸರ ಜೊತೆ ಹೇಳ್ತಾರೆ ಮತ್ತು ತಮ್ಮ ವಿಡಿಯೋವನ್ನು ಅವರಿಗೆ ತೋರಿಸ್ತಾರೆ. ಇದನ್ನು ನೋಡಿದ ಪೊಲೀಸರು ಆಕೆಗೆ ಹೇಳ್ತಾರೆ, ನೀವು ಭಯ ಪಡಬೇಡಿ, ನಾವು ನಿಮಗೆ ಸಹಾಯವನ್ನು ಮಾಡ್ತೇವೆ. ನೀವು ಮನೆಗೆ ಹೋಗಿ ನಾವು ನಿಮ್ಮ ಕೇಸನ್ನು ಫೈಲ್ ಮಾಡ್ತೀವಿ ಮತ್ತು ನಾವು ನಾಳೆನೇ ವಿಶಾಲ್ ಅವರನ್ನು ಅರೆಸ್ಟ್ ಮಾಡ್ತೇವೆ ಎಂದು. ಆದ್ರೆ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಆ ಮಹಿಳೆ ಅವರ ಜೊತೆ ತಮ್ಮ ಇಷ್ಟದಂತೆ ಈ ರೀತಿಯಾಗಿ ಮಾಡಿದ್ದಾರೆ, ಇವಾಗ ಜಗಳ ಆದ ಕಾರಣ ಅವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂದು ಪೊಲೀಸರು ಭಾವಿಸ್ತಾರೆ ಮತ್ತು ಇದನ್ನು ಅಲ್ಲಿಗೆ ಬಿಟ್ಟು ಬಿಡ್ತಾರೆ. 2-3 ದಿನ ಆದ ನಂತರ ಇದೇ ಊರಿನ ಬೇರೆ ಬೇರೆ ಕಡೆಯಿಂದ ಮಹಿಳೆಯರು ಇದೇ ರೀತಿಯ ಕಂಪ್ಲೇಂಟ್ ಅನ್ನು ಕೊಡಲು ಬರ್ತಾರೆ. ಒಬ್ಬ ಡೆಲಿವರಿ ಬಾಯ್ ಎಲ್ಲ ಮಹಿಳೆಯರ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಅವರ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮತ್ತು ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ಆತ ಕಳುಹಿಸ್ತಾನೆ ಎಂದು ಕಂಪ್ಲೇಂಟ್ಗಳು ಪೊಲೀಸರಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರು ಈ ಕೇಸನ್ನು ಸೀರಿಯಸ್ ಆಗಿ ತಗೊಂಡು ಪೊಲೀಸರು ಆ ಮಹಿಳೆಗೆ ಕರೆ ಮಾಡಿ ಆಕೆಯನ್ನು ಪೊಲೀಸ್ ಠಾಣೆಗೆ ಬರಲು ಹೇಳುತ್ತಾರೆ. ನಂತರ ಆಕೆಯ ಬಳಿ ವಿಶಾಲ್ ಫೋಟೋ ಮತ್ತು ಆತನ ನಂಬರ್ ಅನ್ನು ಪೊಲೀಸರು ಕೇಳ್ತಾರೆ ಮತ್ತು ಕೆಲವೇ ಗಂಟೆಗಳಲ್ಲಿ ಆತನನ್ನು ಆತನ ಮನೆಯಿಂದಲೇ ಬಂಧಿಸ್ತಾರೆ. ಆತನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದಾಗ ಆತ ಪೊಲೀಸರ ಮುಂದೆ ನಾಟಕ ಮಾಡ್ತಾರೆ. ಎಲ್ಲ ಮಹಿಳೆಯರು ತಮ್ಮ ದೈಹಿಕ ಸುಖಕ್ಕಾಗಿ ನನ್ನನ್ನು ಬಳಸಿದ್ದಾರೆ, ಅವರೇ ತಮ್ಮ ಮನೆಗೆ ತನ್ನನ್ನು ಕರೆದುಕೊಂಡು ಹೋಗಿ ತಮ್ಮ ದೈಹಿಕ ಆಸೆಯನ್ನು ತೀರಿಸಿಕೊಳ್ತಾ ಇದ್ರು, ಇವಾಗ ಎಲ್ಲ ಮುಗಿದ ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾನು ನಿರಪರಾಧಿ ಎಂದು ನಾಟಕ ಆಡ್ತಾನೆ. ಆದರೆ ಪೊಲೀಸರು ಆತನ ಮೊಬೈಲ್ ಅನ್ನು ತೆಗೆದುಕೊಂಡು ಪರಿಶೀಲಿಸಿ ಪೊಲೀಸರಿಗೆ ಶಾಕಿಂಗ್ ಆದಿತ್ತು. ಆ ಮೊಬೈಲ್ನಲ್ಲಿ 30ಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋಸ್ಗಳು ಇತ್ತು. ಇದೇ ರೀತಿಯಲ್ಲಿ ಎಲ್ಲಾ ಮಹಿಳೆಯರನ್ನು ಈತನು ಬ್ಲ್ಯಾಕ್ ಮೇಲ್ ಮಾಡಿ ದೈಹಿಕ ಸಂಪರ್ಕ ಬೆಳೆಸಿದ್ದ. ಮತ್ತೆ ವಿಚಾರಣೆ ಮಾಡಿ ಆತನ ಸ್ನೇಹಿತ ಸುಮಂತ್ ಮಂಡೇಲ್ ಅವರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಗೊತ್ತಾಗುವುದು ಇವರಿಬ್ಬರು ಸೇರಿ ಈ ರೀತಿಯಾಗಿ 60ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನು ಟ್ರ್ಯಾಪ್ ಮಾಡಿದ್ದಾರೆ. ಇದರ ಹಿಂದಿನ ಮಾಸ್ಟರ್ ಮೈಂಡ್ ವಿಶಾಲ್ ವರ್ಮಾ ಎಂದು. ನಂತರ ಪೊಲೀಸರು ಎಲ್ಲಾ ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾರೆ. ಈ ವಿಡಿಯೋವನ್ನು ನಾನು ಮಾಡುವ ಉದ್ದೇಶ, ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿದ್ರೆ ಈ ರೀತಿಯ ಟ್ರ್ಯಾಪ್ನಲ್ಲಿ ಬೀಳದಂತೆ ಕಾಳಜಿ ವಹಿಸಿ, ಅವರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಯಾವಾಗ ಈ ರೀತಿಯ ಟ್ರ್ಯಾಪಿಗೆ ಒಳಗಾಗ್ತಾರೆ ಆವಾಗ ತಮ್ಮ ಕುಟುಂಬಸ್ಥರಿಗೆ ಅಥವಾ ಸ್ನೇಹಿತರಿಗೆ ಈ ವಿಷಯವನ್ನು ತಿಳಿಸುವಂತೆ ಅವರಿಗೆ ಮನದಟ್ಟು ಮಾಡಿ.